Praise the Lord. Greetings to you all in the name of our Lord and Savior Jesus Christ. Today's Bible verse, 1 Corinthians chapter 2 verse 5. Your faith then does not rest on human wisdom but on God's power. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ನಿಮ್ಮ ನಂಬಿಕೆಯು ಮಾನುಷ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕು. ಇವತ್ತಿನ ಈ ವಾಕ್ಯದಲ್ಲಿ ದೇವರು ನಮಗೆ ತಿಳಿಸುತ್ತಾ ಇದ್ದಾರೆ, ನಮ್ಮ ನಂಬಿಕೆ ಮನುಷ್ಯರ ಮೇಲೆ ಇರಬಾರದು, ಮನುಷ್ಯನ ಜ್ಞಾನದ ಮೇಲೆ ನಾವು ಆಧಾರ ಮಾಡಿಕೊಳ್ಳಬಾರದು, ಆದರೆ ನಮ್ಮ ನಂಬಿಕೆ ದೇವರ ಶಕ್ತಿಯ ಮೇಲೆ ಆಧಾರಗೊಂಡಿರಬೇಕು. ಪ್ರಿಯರೇ, ಹೌದು, ನಮ್ಮ ನಂಬಿಕೆ ಮತ್ತು ದೇವರ ಬಲ ಇವೆರಡು ಒಂದಕ್ಕೊಂದು ಹೆಣೆದುಕೊಂಡಿರುವಂಥದ್ದಾಗಿರಬೇಕು. ನಮ್ಮ ಹೃದಯದೊಳಗಿಂದ ಬರುವಂತಹ ಆ ನಂಬಿಕೆ ದೇವರ ಬಳಿಯಿಂದ ಬರ್ತಕ್ಕಂಥ ದೈವಿಕ ಬಲವನ್ನು ನಮಗೆ ಕೊಡುವಂಥದ್ದಾಗಿದೆ. ನಾವು ದೇವರ ಮೇಲೆ ನಂಬಿಕೆ ಇಡುವಾಗ ಕಾಡು ಕೋಣದಷ್ಟು ಬಲವನ್ನು ಹೊಂದಿಕೊಳ್ಳುತ್ತೇವೆ. ದೇವರ ಮೇಲೆ ನಂಬಿಕೆ ಇಡುವಾಗ ಯುದ್ಧದಲ್ಲಿ ಜಯ ಹೊಂದಲಿಕ್ಕೆ ನಮ್ಮಲ್ಲಿ ಬಲ ಬರುವಂಥದ್ದಾಗಿದೆ. ನಾವು ದೇವರ ಮೇಲೆ ನಂಬಿಕೆ ಇಡುವಾಗ ಹದ್ದುಗಳ ಹಾಗೆ ರೆಕ್ಕೆಗಳನ್ನು ಚಾಚಿ ಉನ್ನತದಲ್ಲಿ ಏರಲಿಕ್ಕೆ ಸಾಧ್ಯವಾಗುತ್ತದೆ. ಹೌದು, ನಾವು ಕರ್ತನಲ್ಲಿ ನಂಬಿಕೆ ಇಡುವಾಗ ನಮ್ಮ ಮೇಲೆ ಬಲ ಇಳಿದು ಬರುತ್ತದೆ. ನಾವು ಸೇವಿಸುವ ಆಹಾರದಿಂದ ಅಥವಾ ನಾವು ಮಾಡುವ ವ್ಯಾಯಾಮದಿಂದ ನಮಗೆ ಬಲ ಬರುವುದಿಲ್ಲ, ಆದರೆ ಪವಿತ್ರಾತ್ಮನ ಮೂಲಕವಾಗಿ ದೇವರು ನಮಗೆ ಬಲವನ್ನು ಕೊಡುವಂಥವರಾಗಿದ್ದಾರೆ. ನಂಬಿಕೆಯ ಮೂಲಕವಾಗಿ ನಾವು ಲೋಕವನ್ನು ಜಯಿಸಲಿಕ್ಕೆ ಸಾಧ್ಯವಾಗುತ್ತದೆ. ನಂಬಿಕೆಯೇ ಕ್ರೈಸ್ತ ಜೀವಿತದ ಅಸ್ಥಿವಾರವಾಗಿದೆ. ಪ್ರಿಯರೇ, ಅಸ್ಥಿವಾರ ಗಟ್ಟಿಯಾಗಿರುವಾಗ ಮನೆ ಸ್ಥಿರವಾಗಿ ನಿಲ್ಲುತ್ತದೆ. ಹಾಗೆಯೇ ಕ್ರಿಸ್ತನಲ್ಲಿ ನಾವು ದೃಢವಾದ ನಂಬಿಕೆ ಇರುವಾಗ ನಾವು ಉತ್ತಮ ರೀತಿಯಿಂದ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಡುವಾಗ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಪೌಲನು ಫಿಲಿಪಿ 4:13 ಈ ರೀತಿ ಹೇಳುತ್ತಾನೆ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ. ಹೌದು, ಇದು ಹೇಗೆ ಸಾಧ್ಯ ಎಂದರೆ ಕರ್ತನ ಮೇಲಿರುವ ನಂಬಿಕೆಯಿಂದಲೇ. ನೀನು ಕೂಡ ಯಾವ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಕರ್ತನ ಮೇಲೆ ದೃಢವಾದ ನಂಬಿಕೆ ಇಟ್ಟು ನನ್ನನ್ನು ಬಲಪಡಿಸುವಾತನು ನನಗೆ ಶಕ್ತಿಯನ್ನು ಕೊಡುತ್ತಾರೆ, ನಾನು ಎಂಥ ಪರಿಸ್ಥಿತಿ ಬಂದರೂ ಕೂಡ ಎದುರಿಸಲಿಕ್ಕೆ ದೇವರು ಶಕ್ತಿ ಕೊಡುತ್ತಾರೆ ಎಂಬುದಾಗಿ ನೀನು ನಂಬುವಾಗ ಖಂಡಿತವಾಗಿಯೂ ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಈ ನಿನ್ನ ಶರೀರ, ಈ ಲೋಕ, ಈ ಪಿಶಾಚಿ ಯಾವುದು ನಿನ್ನ ವಿರೋಧವಾಗಿ ಬಂದರೂ ಕೂಡ ನೀನು ಕರ್ತನ ಮೇಲೆ ದೃಢವಾದ ನಂಬಿಕೆ ಇಡುವಾಗ ಇವುಗಳನ್ನು ಜಯಿಸಲಿಕ್ಕೆ ಸಾಧ್ಯವಾಗುತ್ತದೆ. ಈ ಲೋಕದ ಮನುಷ್ಯರ ಮೇಲೆ ನೀವು ನಂಬಿಕೆ ಇಡಬೇಡಿರಿ. ಕೀರ್ತನೆ 118 ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ಮನುಷ್ಯನು ನಮಗೆ ಏನು ಮಾಡಾನು ಎಂಬುದಾಗಿ. ಹೌದು, ಯಾವ ಮನುಷ್ಯರೂ ಕೂಡ ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ನಿಮ್ಮ ಸಂಪೂರ್ಣವಾದ ಭರವಸೆ, ನಿಮ್ಮ ಸಂಪೂರ್ಣವಾದ ನಂಬಿಕೆ ಕರ್ತನ ಮೇಲೆ ಇಡಿರಿ. ಯಾವಾಗಲೂ ನಿಮ್ಮ ಬಾಯಿಂದ ಅರಿಕೆ ಮಾಡಿರಿ, ಈ ಲೋಕದಲ್ಲಿರುವವನಿಗಿಂತಲೂ ನನ್ನೊಳಗಿರುವಾತನು ಉನ್ನತನು, ನನ್ನೊಳಗಿರುವಾತನು ಶ್ರೇಷ್ಠನು, ನನ್ನೊಳಗಿರುವಾತನು ಶಕ್ತಿಶಾಲಿಯಾದ ದೇವರು ಎಂಬುದಾಗಿ ನೀವು ಅರಿಕೆ ಮಾಡುತ್ತಾ ಇರುವುದಾದರೆ ಖಂಡಿತವಾಗಿಯೂ ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ಆತನ ನಂಬಿಕೆಯಲ್ಲಿ ದೃಢವುಳ್ಳವರಾಗಿರ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ವಂದನೆ ಸಲ್ಲಿಸುತ್ತೇವೆ ಕರ್ತನೆ. ನಾವು ನಿನ್ನ ಮೇಲೆಯೇ ನಂಬಿಕೆ ಇಟ್ಟು ಜೀವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವೆ ಕರ್ತನೆ. ನಮ್ಮ ನಂಬಿಕೆ ಮನುಷ್ಯರ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವಾ ನಿನ್ನ ಮೇಲೆಯೇ, ನಿನ್ನ ಶಕ್ತಿಯ ಮೇಲೆಯೇ ನಾವು ಆಧಾರ ಮಾಡಿಕೊಂಡು ಜೀವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ. ಅಪ್ಪ, ನಮ್ಮನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆಂಬುದಾಗಿ ಅಂದು ಪೌಲನು ಹೇಳಿದ ರೀತಿಯಲ್ಲಿ ದೇವರೇ, ಇವತ್ತು ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೇವೆ ಸ್ವಾಮಿ, ನೀವೇ ನಮ್ಮೊಳಗಿದ್ದು ನಮ್ಮನ್ನು ಬಲಪಡಿಸಿ ಕರ್ತನೆ. ಈ ಲೋಕವನ್ನು, ಈ ಶರೀರವನ್ನು ಎದುರಿಸಲಿಕ್ಕೆ
ಪಿಶಾಚಿಯನ್ನು, ಸೈತಾನನನ್ನು ಎದುರಿಸಲಿಕ್ಕೆ ನಮಗೆ ಬಲವನ್ನು ಕೊಡು ದೇವರೇ, ನಮಗೆ ಶಕ್ತಿಯನ್ನು ಕೊಡು ದೇವರೇ. ನಿನ್ನ ಮೇಲೆಯೇ ನಂಬಿಕೆ ಇಟ್ಟು ಜೀವಿಸಲಿಕ್ಕೆ ಕೃಪೆ ಮಾಡು. ಈ ವಾಕ್ಯ ಕೇಳಿಸಿಕೊಳ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅನೇಕರು ಅನಾರೋಗ್ಯದಲ್ಲಿರ್ಬೋದು ದೇವರೇ, ಅವರನ್ನು ಕನಿಕರಿಸು, ಮುಟ್ಟು, ಸ್ವಸ್ಥಪಡಿಸು ಕರ್ತನೆ. ಎಲ್ಲ ಯೌವನಸ್ಥ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅವರ ವಿದ್ಯಾಭ್ಯಾಸದಲ್ಲಿ ಸಹಾಯ ಮಾಡು, ಅವರ ಉದ್ಯೋಗದಲ್ಲಿ ಸಹಾಯ ಮಾಡು ಕರ್ತನೆ. ಇವರೆಲ್ಲರೂ ನಿನ್ನನ್ನೇ ಸ್ಮರಿಸುತ್ತಾ ನಿನಗೆ ಮೆಚ್ಚುಗೆ ರೀತಿಯಲ್ಲಿ ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ. ನಾವೆಲ್ಲರೂ ನಿನ್ನ ಮಕ್ಕಳಾಗಿ ನಿನ್ನ ಮೇಲೆಯೇ ನಂಬಿಕೆ ಇಟ್ಟು ಜೀವಿಸಲಿಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.